ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ ತ್ರಿಭುಜಗಳು ಪಾಠದ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಮೂರನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 39ನೇ ಪ್ರಶ್ನೆ, ಮೊದಲ 2 ಅಂಕದ ಪ್ರಶ್ನೆ. ABCD ಸಮಾಂತರ ಚತುರ್ಭುಜದಲ್ಲಿ ಇಯು ADಯ ಮಧ್ಯಬಿಂದುವಾಗಿದೆ ಮತ್ತು BEಯು CDಯನ್ನು F ಬಿಂದುವಿನಲ್ಲಿ ಛೇದಿಸುತ್ತದೆ. ತ್ರಿಭುಜ ABE ಸಮರೂಪಿ ತ್ರಿಭುಜ CFB ಎಂದು ಸಾಧಿಸಿ. ನಾವು ಈ ಪ್ರಶ್ನೆಗೆ ಸರಿಯಾಗಿ ಚಿತ್ರವನ್ನು ಬಿಡಿಸೋದಾದರೆ, ಇಲ್ಲಿ ಸಮಾಂತರ ಚತುರ್ಭುಜವನ್ನು ನಾವು ABCD ಅಂತ ಬಿಡಿಸಿದರೆ ಇದು ADಯ ಮಧ್ಯಬಿಂದುವನ್ನಾಗಿ ತೆಗೆದುಕೊಳ್ಳೋದು ತಪ್ಪಾಗತ್ತೆ. ಅದಕ್ಕೆ ಮೊದಲಿಗೆ ನಾವೇನು ಮಾಡೋಣ, ನಾವು ABCD ಸಮಾಂತರ ಚತುರ್ಭುಜವನ್ನು ಈ ರೀತಿ ಹಾಕ್ಕೊಳ್ಳೋಣ. ABCD ಸಮಾಂತರ ಚತುರ್ಭುಜವನ್ನು ನಾವು ಈ ರೀತಿ ಹಾಕ್ಕೊಳ್ಳೋಣ. ABCD ಇದು ಇಲ್ಲಿ ತ್ರಿಭುಜ ABE ಕೊಟ್ಟಿರೋದ್ರಿಂದ ನಾವು ಇಯನ್ನು ABE ತ್ರಿಭುಜದ ಶೃಂಗವಾಗಿ ತಗೊಳ್ಳೋಣ. ಇಲ್ಲಿ AB ಪಾದ ಆಗಿರುತ್ತೆ, ಅದಕ್ಕೆ ಈ ಶೃಂಗ ಆಗುತ್ತೆ. D ಇದು AEಯ ಮಧ್ಯಬಿಂದು. D ಇದು AEಯ ಮಧ್ಯಬಿಂದು. ಅದಕ್ಕೆ ನಾವಿಲ್ಲಿ ಸಮಾಂತರ ಚತುರ್ಭುಜ ಅನ್ನೋ ಜಾಗದಲ್ಲಿ ABCD ಸಮಾಂತರ ಚತುರ್ಭುಜ ಹೌದು, ಆದರೆ ಇದು ADಯ ಮಧ್ಯಬಿಂದುವಾಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಲ್ಲಿ D ಇದು AEಯ ಮಧ್ಯಬಿಂದು, BEಯು CDಯನ್ನು Fನಲ್ಲಿ ಛೇದಿಸುತ್ತದೆ. BE ಇದು CDಯನ್ನು ಎಲ್ಲಿ ಛೇದಿಸುತ್ತೆ? F ಬಿಂದುವಿನಲ್ಲಿ ಛೇದಿಸುತ್ತೆ. ಈಗ ನಮಗೆ ಚಿತ್ರ ಸರಿಯಾಗಿ ಸಿಕ್ಕದ ಹಾಗಾಯಿತು. ಈಗ ನಾವು ಏನನ್ನು ಸಾಧಿಸಬೇಕು? ತ್ರಿಭುಜ ABE ಸಮರೂಪಿ ತ್ರಿಭುಜ CFB ಎಂದು ಸಾಧಿಸಬೇಕಾಗಿದೆ. ಇಲ್ಲಿ ತ್ರಿಭುಜ ABE ಅಂತಂದರೆ ಈ ದೊಡ್ಡ ತ್ರಿಭುಜ ಆಗುತ್ತೆ, ಮತ್ತು ತ್ರಿಭುಜ CFB ಅಂತಂದರೆ ಈ ತ್ರಿಭುಜ ಆಗುತ್ತೆ. ನಾವು ಈ ದೊಡ್ಡ ತ್ರಿಭುಜ ಮತ್ತು ಈ ಚಿಕ್ಕ ತ್ರಿಭುಜ ಇವೆರಡನ್ನು ಸಮರೂಪಿ ಅಂತ ಸಾಧಿಸಬೇಕಾಗಿದೆ. ಸಮರೂಪಿ ಅಂತ ಸಾಧಿಸಬೇಕಾದ್ರೆ ನಾವು ಯಾವುದಾದ್ರೂ ಒಂದು ನಿರ್ಧಾರಕ ಗುಣವನ್ನು ಇಲ್ಲಿ ಉಪಯೋಗಿಸ್ಬೇಕು. ತ್ರಿಭುಜ ABE ಮತ್ತು ತ್ರಿಭುಜ FBCಗಳಲ್ಲಿ ಯಾವ್ಯಾವ ಕೋನಗಳು ಸಮವಾಗಿರುತ್ತೆ ಅಂತ ನೋಡೋಣ. ಇಲ್ಲಿ ಕೋನ A ಇದು ಕೋನ Cಗೆ ಸಮವಾಗಿರುತ್ತೆ. ಕೋನ A ಇದು ಕೋನ Cಗೆ. ಯಾಕೆ ಅಂತಂದರೆ ABCD ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಹಾಗೆ AE ಸಮಾಂತರ BC ಇರೋದ್ರಿಂದ ಕೋನ E ಮತ್ತು ಕೋನ FBCಗಳು ಪರ್ಯಾಯ ಕೋನಗಳ ಜೊತೆ ಆಗುತ್ತೆ. ಆದ್ದರಿಂದ ಅವೆರಡು ಸಮವಾಗಿರುತ್ತೆ. ಮತ್ತು ಕೋನ CFB ಸಮ ಕೋನ CFB ಸಮ ಕೋನ FBA ಕೂಡ ಆಗಿರುತ್ತೆ, ಅಥವಾ ABE ಕೂಡ ಆಗಿರುತ್ತೆ. ಯಾಕಂತಂದರೆ ಅವು ಕೂಡ ಪರ್ಯಾಯ ಕೋನಗಳ ಜೊತೆ ಆಗಿರುತ್ತೆ. ಅದಕ್ಕೆ ನಾವು ಮೊದಲಿಗೆ ಬರೆಯೋಣ ಈ ಎರಡು ತ್ರಿಭುಜಗಳ ಹೆಸರನ್ನು. ತ್ರಿಭುಜ ABE ಮತ್ತು ತ್ರಿಭುಜ CFBಗಳಲ್ಲಿ ಮೊದಲಿಗೆ ಬರೆಯೋಣ. ಕೋನ E ಸಮ ಕೋನ FBC. FBC ಅಂತಂದರೆ ಆ ಕೋನ ಈ ಕೋನ ಆಗುತ್ತೆ. ಕೋನ E ಸಮ ಕೋನ FBC.
ಕೋನ ಎಫ್ ಬಿ ಸಿ ಅಂದರೆ ಈ ಕೋನ. ನಂತರ ಕೋನ ಎ ಈಸ್ ಈಕ್ವಲ್ಸ್ ಟು ಕೋನ ಸಿ ಆಗುತ್ತೆ. ಯಾಕಂದರೆ ಅಲ್ಲಿ ಒಂದೇ ಕೋನ ಇದೆ, ನೀವು ಕೋನ ಸಿ ಅಂತ ನೇರವಾಗಿ ಬರಿಬೋದು. ಕೋನ ಸಿ ಆಗುತ್ತೆ. ಇದಕ್ಕೆ ಯಾವ ಕಾರಣ ಕೊಡ್ಬೋದು ನಾವು? ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು. ಇದಕ್ಕೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಅಭಿಮುಖ ಕೋನಗಳು, ಕೋನ ಎ ಮತ್ತು ಕೋನ ಸಿಗಳು. ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜದ ಅಷ್ಟೇ ಬರೆಯೋಣ ಸಾಕು. ಅಭಿಮುಖ ಕೋನಗಳು ನಮಗೆ ಗೊತ್ತಿದೆ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಈಗ ಎರಡು ಸಾಕು ನಮಗೆ. ನಾವು ಎ ಅಂದರೆ ಕೋಕೋ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳನ್ನು ಸಮರೂಪಿ ಅಂತ ಬರಿಬೋದು. ಆದ್ದರಿಂದ ತ್ರಿಭುಜ ಎ ಬಿ ಇ ಸಮರೂಪಿ ತ್ರಿಭುಜ ಸಿ ಎಫ್ ಬಿ. ಯಾವ ನಿರ್ಧಾರಕ ಗುಣ? ಕೋಕೋ ನಿರ್ಧಾರಕ ಗುಣ. 3 ಕೋ ಬೇಕು ಅಂತಿಲ್ಲ, 2 ಕೋನಗಳು ಸಿಕ್ಕಿದರೆ ಸಾಕು. ಕೋಕೋ ನಿರ್ಧಾರಕ ಗುಣ. ನಲವತ್ತನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಎ ಡಿ ಈಕ್ವಲ್ಸ್ 2.4 ಸೆಂಟಿಮೀಟರ್, ಎ ಬಿ ಈಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್, ಎ ಸಿ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಆದರೆ ಎ ಇಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ತ್ರಿಭುಜ ಎ ಬಿ ಸಿಯನ್ನು ಹಾಕೋಣ. ತ್ರಿಭುಜ ಎ ಬಿ ಸಿಯನ್ನು ಇಲ್ಲಿ ತೋರಿಸಿದ್ದೀವಿ. ತ್ರಿಭುಜ ಎ ಬಿ ಸಿ ಇಲ್ಲಿ ಏನಿದೆ? ಡಿ ಸಮಾಂತರ ಬಿ ಸಿ ಇದೆ. ಡಿ ಇ ಸಮಾಂತರ ಬಿ ಸಿ. ಎ ಡಿಯ ಬೆಲೆ ಕೊಟ್ಟಿದ್ದಾರೆ 2.4 ಸೆಂಟಿಮೀಟರ್. ಎ ಬಿ ಸಂಪೂರ್ಣ ಎ ಬಿಯನ್ನು ಕೊಟ್ಟಿದ್ದಾರೆ 3, ಎ ಸಿಯನ್ನು ಕೊಟ್ಟಿದ್ದಾರೆ 5. ನಾವು ಎ ಇಯನ್ನು ಕಂಡುಹಿಡಿಬೇಕು. ಇಲ್ಲಿ ನಾವು ತೇಲ್ಸನ ಪ್ರಮೇಯದ ಪ್ರಕಾರ ಹೋದರೆ ನಮಗೇನಾಗುತ್ತೆ? ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಆಗುತ್ತೆ. ತೇಲ್ಸನ ಪ್ರಮೇಯದ ಪ್ರಮೇಯದ ಪ್ರಕಾರ ಎ ಡಿ ಬೈ ಎ ಬಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಎ ಸಿ ಆಗುತ್ತೆ. ಆದರೆ ನಿಮಗೆ ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಹೇಳಿಕೆ ಇಲ್ಲ ಆಗಿರೋದ್ರಿಂದ ನಾವು ಈ ಎರಡೂ ತ್ರಿಭುಜಗಳು ಅಂದರೆ ಮೊದಲಿನ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ನಂತರ ಡಿಯನ್ನು ಎಳೆದ ನಂತರ ಆಗಿರುವಂಥ ತ್ರಿಭುಜ ಎ ಡಿ ಇ, ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ ಇಲ್ಲಿ ಕೋನ ಎ ಸಾಮಾನ್ಯ ಕೋನ ಆಗಿರುತ್ತೆ, ಎರಡೂ ತ್ರಿಭುಜದ ಕೋನಗಳಾಗಿರ್ತವೆ. ಮತ್ತು ಈ ಡಿ ಬಿಂದುವಿನಲ್ಲಿ ಆದಂಥ ಕೋನ ಎ ಡಿ ಇ ಇದು ಕೋನ ಬಿಗೆ ಸಮ ಇರುತ್ತೆ. ಕೋನ ಎ ಇ ಡಿ ಇದು ಕೋನ ಸಿಗೆ ಸಮ ಇರುತ್ತೆ, ಅನುರೂಪ ಕೋನಗಳಾಗಿರೋದ್ರಿಂದ. ಇದು ಒಂದು ಜೊತೆ ಅನುರೂಪ ಕೋನಗಳು. ಕೋನ ಡಿ ಬಿಂದುವಿನಲ್ಲಿ ಆದಂತಹ ಕೋನ ಎ ಡಿ ಇ ಮತ್ತು ಬಿ ಕೋನ, ಈ ಬಿಂದುವಿನಲ್ಲಿ ಆದಂಥ ಕೋನ ಎ ಇ ಡಿ ಮತ್ತು ಸಿ ಕೋನಗಳು ಅನುರೂಪ ಕೋನಗಳ ಜೊತೆ ಆಗುತ್ತೆ. ಸಮಾಂತರ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮ ಆಗಿರೋದ್ರಿಂದ ನಾವು ಆ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಇಗಳು ಸಮರೂಪಿ ಅಂತ ಸಾಸ್ಕೋಬೇಕಾಗತ್ತೆ. ಬರ್ಕೊಳ್ಳಿ. ತ್ರಿಭುಜ
ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಇಗಳಲ್ಲಿ ಕೋನ ಎ ಈಕ್ವಲ್ಸ್ ಕೋನ ಎ ಸಾಮಾನ್ಯ ಕೋನ ಆಗಿರುತ್ತೆ. ಸಾಮಾನ್ಯ ಕೋನ ಎ ಡಿ, ಇಲ್ಲಿ ತ್ರಿಭುಜ ಎ ಬಿ ಸಿ ಬರ್ಕೊಂಡಿರೋದ್ರಿಂದ ನಾವೇನು ಬರೆಯೋಣ, ಕೋನ ಬಿ ಬರೆಯೋಣ. ಕೋನ ಬಿ ಈಸ್ ಈಕ್ವಲ್ಸ್ ಟು ಕೋನ ಎ ಡಿ ಇ. ಹಾಗೆ ಕೋನ ಸಿ ಈಸ್ ಈಕ್ವಲ್ಸ್ ಟು ಕೋನ ಎ ಇ ಡಿ. ಕೋನ ಎ ಇ ಡಿ ಇವೆರಡಕ್ಕೂ ಒಂದೇ ಕಾರಣವನ್ನು ಬರೆಯೋಣ. ಯಾವುದದು? ಅನುರೂಪ ಕೋನಗಳು. ಸಮಾಂತರ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಇ. ಈಗ ನಾವು ಏನು ಮಾಡೋಣ, ಎ ಇಯನ್ನು ಕಂಡುಹಿಡ್ಕೋಬೇಕಾಗಿದೆ. ಅದಕ್ಕೇನು ಬರೆಯೋಣ, ಎ ಡಿ ಬೈ ಎ ಬಿ ಈಸ್ ಈಕ್ವಲ್ಸ್ ಟು ಎ ಇ ಬೈ ಎ ಸಿ ಆಗುತ್ತೆ. ಅಥವಾ ಎ ಬಿ ಬೈ ಎ ಡಿ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಎ ಬಿ ಆಗುತ್ತೆ, ಎ ಇ ಆಗುತ್ತೆ. ಬರೆಯೋಣ ಅದನ್ನು. ಎ ಬಿ ಬೈ ಎ ಡಿ ಈಕ್ವಲ್ಸ್ ಎ ಸಿ ಬೈ ಎ ಇ. ಅಂದರೆ ಏನು ಬರೆದ್ವಿ, ಎ ಬಿ ಬೈ ಎ ಡಿ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಎ ಇ. ಯಾಕೆ ಅಂತಂದರೆ ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರುತ್ತವೆ. ಅದಕ್ಕೆ ನಾವು ಕಾರಣ ಏನು ಬರೆಯೋಣ, ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರುತ್ತವೆ. ಭಾವಗಳ ಅನುಪಾತ ಸಮ. ಎ ಬಿ ಎಷ್ಟಿದೀಗ, ಇಲ್ಲಿ ಎ ಬಿ 3 ಸೆಂಟಿಮೀಟ್ರ್ ಇದೆ, 3 ಹಾಕೋಣ. ಎ ಡಿ 2.4 ಇದೆ, 2.4 ಇದೆ, 2.4 ಹಾಕೋಣ. ಈಕ್ವಲ್ಸ್ ಎ ಸಿ ಎಷ್ಟು ಕೊಟ್ಟಿದ್ದಾರೆ, ಎ ಸಿ 5 ಇದೆ, 5 ಹಾಕೋಣ. ಎ ಇಯನ್ನು ಕಂಡುಹಿಡಿಬೇಕು. ಇಲ್ಲಿ 2.4 ಇದೆ, ದಶಮಾಂಶ ಬಿಂದುವನ್ನು ತೆಗೆಯೋಣ. ಡೆಸಿಮಲ್ ಪಾಯಿಂಟನ್ನು ತೆಗೆದ್ರೆ ಆಗುತ್ತೆ, ಮೇಲ್ಗಡೆ 1 0 ಬರುತ್ತೆ, 3 ಮುಂದೆ, ಕೆಳಗಡೆ 24 ಆಗುತ್ತೆ. 1 ಪಾಯಿಂಟನ್ನು ನಾವು ತೆಗಿಬೇಕಾಗಿರೋದ್ರಿಂದ ಇದನ್ನು ಹಾಗೆ ಬರೋಣ. 5 ಬೈ ಎ ಇ. ಇಲ್ಲಿದು 6 ಮಗ್ಗಿಲಿದೆ, 6 5 6 4 ಏನಾಗುತ್ತೆ, ಇಲ್ಲಿ ಪುನಃ ಈ 5 ಕ್ಯಾನ್ಸಲ್ ಆಗುತ್ತೆ. 5 1 1 ಇಂಟು ಎ ಇ ಓರೆ ಗುಣಾಕಾರ ಮಾಡಿದ್ರೆ 1 ಇಂಟು ಎ ಇ ಅಂದರೆ ಎ ಇ, 1 ಇಂಟು 4 ಅಂತಂದರೆ 4 ಸೆಂಟಿಮೀಟರ್ ಆಯಿತು. ಆದ್ದರಿಂದ ಎ ಇ ಈಸ್ ಈಕ್ವಲ್ಸ್ ಟು ಎಷ್ಟು, 4 ಸೆಂಟಿಮೀಟರ್. ನಲವತ್ತೊಂದನೇ ಪ್ರಶ್ನೆ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. 6 ಮೀಟರ್ ಎತ್ತರದ ಕಂಬವು ನೆಲದ ಮೇಲೆ 4 ಮೀಟರ್ ಉತ್ತರದ ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ. ಇಲ್ಲೇನು ಹೇಳಿದರೆ, 6 ಮೀಟರ್ ಎತ್ತರದ ನೇರ ಕಂಬ, ಅದು ಉಂಟು ಮಾಡುವ ನೆರಳಿನ ಉದ್ದ ಎಷ್ಟು, 4 ಮೀಟರ್. ಮತ್ತು ಒಂದು ಕಟ್ಟಡದಿಂದ ಉಂಟಾಗುವ ನೆರಳಿನ ಉದ್ದವನ್ನು ಕೊಟ್ಟಿದ್ದಾರೆ.
ನಾವು ಏನನ್ನು ಕಂಡುಹಿಡಿಬೇಕು, ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಬೇಕು. ಇಲ್ಲಿ 4 ಮೀಟರ್ ಉದ್ದದ ನೆರಳನ್ನು ಕೊಡುವ ಕಂಬದ ಎತ್ತರ ಎಷ್ಟಿರುತ್ತೆ? 6 ಮೀಟರ್. ಆದರೆ 28 ಮೀಟರ್ ಉದ್ದದ ನೆರಳನ್ನು ಕೊಡುವ ಕಟ್ಟಡದ ಎತ್ತರ ಎಷ್ಟಿರುತ್ತೆ ಅಂತ. ಅಂದರೆ ಇಲ್ಲಿ ಕಟ್ಟಡ ಕಂಬಕ್ಕಿಂತ ಎತ್ತರ ಇದೆ ಅಂತಾಯಿತು. ನಾವು ಎ ಬಿಯನ್ನು ಕಟ್ಟಡ ಅಂತ ಹಾಕೊಳ್ಳೋಣ. ಹಾಗೆ ಅದರ ನೆರಳು ಬಿ ಸಿ. ಇಲ್ಲಿ ಎ ಬಿ ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡ್ತಾಯಿದೆ. ಅಂದರೆ ಆ ನೆರಳು ಬಿ ಸಿ ಅಂತ ತಿಳ್ಕೊಳ್ಳೋಣ. ಬಿ ಸಿ ಎಷ್ಟದು? ಇಲ್ಲಿಂದ ಇಲ್ಲಿವರೆಗೆ ಆಗುವ ನೆರಳಿನ ಉದ್ದ ಎಷ್ಟಿದೆ? 28 ಮೀಟರ್ ಇದೆ. ಇಲ್ಲಿ ಕಟ್ಟಡಕ್ಕೆ ಸಮಾಂತರವಾಗಿ ಕಂಬವನ್ನು ತಗೊಳ್ಳೋಣ. ಭೂಮಿಯ ಮೇಲೆ ಕಟ್ಟಡ ಆಗಲಿ ಕಂಬ ಆಗಲಿ ಇವು ಭೂಮಿಗೆ ಲಂಬವಾಗಿರೋದ್ರಿಂದ ಅವು ಎಲ್ಲೇ ಇದ್ದರೂ ಕೂಡ ಸಮಾಂತರವಾಗಿರ್ತವೆ. ಅದಕ್ಕೆ ನಾವು ಸಮಾಂತರ ತಗೊಳ್ಳೋಣ. ಇದನ್ನು ಡಿ ಇ ಅಂತ ತಗೊಳ್ಳೋಣ. ಇಲ್ಲಿ ಎ ಬಿ ಕಟ್ಟಡ ಮತ್ತು ಡಿ ಇ ಕಂಬ ಇವೆರಡು ಸಮಾಂತರವಾಗಿರ್ತವೆ. ನಾವು ಕಂಡುಹಿಡಿಬೇಕಾಗಿದ್ದೇನು? ಇಲ್ಲಿ ಎ ಬಿಯನ್ನು ಕಂಡುಹಿಡಿಬೇಕು. ಡಿ ಇ ಕಂಬ ಅದರ ಎತ್ತರ ಎಷ್ಟಿದೆ? 6 ಮೀಟರ್ ಇದೆ. ಅದರಿಂದ ಉಂಟಾಗುವ ನೆರಳು ಇನಿಂದ ಈ ಸಿವರೆಗೆ ಎಷ್ಟು? 4 ಮೀಟರ್. ಇಲ್ಲಿ ಡಿ ಇ ಸಮಾಂತರ ಎ ಬಿ ಇರೋದರಿಂದ ತ್ರಿಭುಜ ಡಿ ಇ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳು ಸಮರೂಪಗಳಾಗಿರ್ತವೆ. ಇಲ್ಲಿ ನಾವು ಇವೇನು ಬರೆಯೋಣ? ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಎ ಬಿ. ನಾವು ತೇಲ್ಸನ ಪ್ರಮೇಯದ ಉಪಪ್ರಮೇಯವನ್ನಾದರೂ ಉಪಯೋಗಿಸ್ಬೋದು, ಅಥವಾ ತ್ರಿಭುಜ ಸಿ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿಗಳು ಸಮರೂಪ ಅಂತನಾದರೂ ನಾವು ಸಾಧಿಸ್ಬೋದು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಸಿಗಳು ಸಮರೂಪ ತ್ರಿಭುಜಗಳು ಅಂತ ಕೂಡ ನಾವು ಸಾಧಿಸ್ಬೋದು. ಇಲ್ಲ ನೇರವಾಗಿ ತೇಲ್ಸನ ಪ್ರಮೇಯದ ಉಪಪ್ರಮೇಯವನ್ನು ಉಪಯೋಗಿಸಿ ನಾವು ಅನುಪಾತಗಳನ್ನು ಬರೆಯಬಹುದು. ಆದರೆ ನಮಗೆ ತೇಲ್ಸನ ಪ್ರಮೇಯದ ಉಪಪ್ರಮೇಯದ ಹೇಳಿಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲದ ಕಾರಣ ನಾವು ನೇರವಾಗಿ ಏನು ಮಾಡೋಣ? ತ್ರಿಭುಜಗಳು ಸಮರೂಪೆ ಅಂತ ಸಾಧಿಸೋಣ. ಅಂದರೆ ಆ ಎರಡು ತ್ರಿಭುಜಗಳ ಹೆಸರನ್ನು ಬರೆಯೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಸಿಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಸಿ ಇವುಗಳಲ್ಲಿ ಕೋನಗಳು ಯಾವ್ಯಾವ ಕೋನಗಳು ಯಾವ ಕೋನಕ್ಕೆ ಸಮ ಅನ್ನೋದನ್ನು ನಾವಿಲ್ಲಿ ಬರೆಯೋಣ. ಕೋನ ಸಿ ಇದು ಸಾಮಾನ್ಯ ಕೋನ, ಎರಡೂ ತ್ರಿಭುಜದ ಕೋನಗಳಾಗಿರುತ್ತದೆ. ಎ ಬಿ ಸಿ ತ್ರಿಭುಜದ ಕೋನವೂ ಹೌದು, ಡಿ ಇ ಸಿ ತ್ರಿಭುಜದ ಕೋನವೂ ಹೌದು. ಅದಕ್ಕೆ ನಾವೇನು ಬರೆಯೋಣ? ಕೋನ ಸಿ ಈಕ್ವಲ್ಸ್ ಕೋನ ಸಿ ಸಾಮಾನ್ಯ ಕೋನ ಅಂತ ಬರೆಯೋಣ. ಸಾಮಾನ್ಯ ಕೋನ. ನಂತರ ಕೋನ ಬಿ ಈಸ್ ಈಕ್ವಲ್ಸ್ ಟು ಕೋನ ಇ. ಇವೆರಡು ಕಂಬಗಳು ಮತ್ತು ಕಟ್ಟಡಗಳು ಭೂಮಿಗೆ ಲಂಬವಾಗಿರೋದ್ರಿಂದ 90 ಡಿಗ್ರಿ ಆಗಿರುತ್ತೆ. ಕೋನ ಬಿ ಈಸ್ ಈಕ್ವಲ್ಸ್ ಟು ಕೋನ ಇ ಈಕ್ವಲ್ಸ್ ಎಷ್ಟು? 90 ಡಿಗ್ರಿ. ಅಥವಾ ಇವೆರಡು ಅನುರೂಪ ಕೋನಗಳು, ಯಾಕಂದರೆ ಎ ಬಿ ಸಮಾಂತರ ಡಿ ಇರೋದ್ರಿಂದ ಛೇದಕ ರೇಖೆಯಿಂದ ಉಂಟಾದಂತಹ ಅನುರೂಪ ಕೋನಗಳು ಅಂತಲೂ ಇರ್ಬೋದು. ಇಲ್ಲಾಂದರೆ ಭೂಮಿಗೆ ಲಂಬವಾಗಿರೋದ್ರಿಂದ ನಾವು ಅವೆರಡು 90 ಡಿಗ್ರಿ ಅಂತ ಕೂಡ ಬರಿಬೋದು. ಇಲ್ಲ ಅನುರೂಪ ಕೋನಗಳು ಅಂತಲೂ ಬರೆಯೋಣ. ಅನುರೂಪ ಕೋನಗಳು ಈಗ ಎರಡು ಸಿಕ್ಕಿದರೆ ಸಾಕು. ನಾವು ನೇರವಾಗಿ ನೀವೇನು ಬರಿಬೋದು? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಸಿ. ಇದಕ್ಕೆ ಕಾರಣ ಏನು ಕೊಡ್ತೀರಾ? ಕೋಕೋ ನಿರ್ಧಾರಕ ಗುಣ.
ಎ ಸಿಮಿಲಾರಿಟಿ ಕ್ರೈಟೇರಿಯಾ ಅಂತ ಹೇಳ್ತೀವಿ. ಕೋಕೋ ನಿರ್ಧಾರಕ ಗುಣ. ಈಗ ನೇರವಾಗಿ ನಾವು ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅನ್ನುವಂಥ ಒಂದು ಪರಿಕಲ್ಪನೆ ತಗೊಳ್ಳೋಣ. ಸಮರೂಪ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಅದಕ್ಕೆ ಎ ಬಿ ಬೈ ಡಿ ಇ, ಎ ಬಿ ಬೈ ಡಿ ಇ ಈಕ್ವಲ್ಸ್ ಬಿ ಸಿ ಬೈ ಇ ಸಿ. ನಮಗೆ ಗೊತ್ತಿರುವಂಥ ಬಾಹುಗಳು ಬಿ ಸಿ ಮತ್ತು ಇ ಸಿಗಳು, ಬಿ ಸಿ ಮತ್ತು ಇ ಸಿಗಳು. ಅದಕ್ಕೆ ಅವುಗಳನ್ನು ನಾವು ತಗೊಳ್ಳೋಣ. ಇಲ್ಲಿ ಬಿ ಸಿ ಬೈ ಇ ಸಿ. ಇಲ್ಲಿ ಎ ಬಿಯನ್ನು ಕಂಡುಹಿಡಿಯಬೇಕಾಗಿದೆ. ಎ ಬಿಯನ್ನು ಹಾಗೆ ಬರೆಯೋಣ. ಕಾರಣ ಬರೆಯೋಣ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮ. ಅದಕ್ಕೆ ನಾವು ಎ ಬಿ ಕೆಳಗಡೆ ಡಿ ಎನ ಅಳತೆ ಗೊತ್ತಿದೆ, ಡಿ ಎ ಅಳತೆಯನ್ನು ಹಾಕೋಣ. ಎಷ್ಟಿದೆ ಅದು? 6 ಈಕ್ವಲ್ಸ್ ಬಿ ಸಿ ಅಳತೆ ಕೊಟ್ಟಿದೆ. ಬಿನಿಂದ ಸಿ ಎಷ್ಟು? ಅದು ಕಟ್ಟಡದ ನೆರಳಿನ ಉದ್ದ 28 ಇದೆ. ಇ ಸಿ ಕಂಬದ ನೆರಳಿನ ಉದ್ದ. ಇ ಸಿ 4. ಇಲ್ಲಿ 4 ಒಂದಲೇ 4 7 ಕ್ಯಾನ್ಸಲ್ ಮಾಡ್ಬೋದು. ಎ ಬಿ ಈಕ್ವಲ್ಸ್ ಏನಾಗುತ್ತೆ? ಇಲ್ಲಿ 6 ಮತ್ತು 7 ಗುಣಿಸಿ ಬರೆದ್ರೆ ಆಯಿತು. ಯಾಕಂತಂದರೆ ಇಲ್ಲಿ ಒಂದಿದೆ. 6 7 42 ಆಗುತ್ತೆ. 6 × 7 42 ಈಕ್ವಲ್ಸ್ ಎಷ್ಟು? 42 ಮೀಟರ್. ಹಾಗಾದರೆ ಕಟ್ಟಡದ ಎತ್ತರ ಎಷ್ಟು? 42 ಮೀಟರ್. ಕಟ್ಟಡದ ಎತ್ತರ 42 ಮೀಟರ್. 42ನೇ ಪ್ರಶ್ನೆ. ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಸಿ ಸಮಾಂತರ ಬಿ ಡಿ ಆಗುವಂತೆ ಎ ಸಿ ಮತ್ತು ಬಿ ಡಿಗಳನ್ನು ಸೇರಿಸಿ ಮತ್ತು ತ್ರಿಭುಜ ಎ ಒ ಸಿ ಸಮರೂಪಿ ತ್ರಿಭುಜ ಬಿ ಒ ಡಿ ಎಂದು ಸಾಧಿಸಿ. ಇಲ್ಲಿ ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ನಾವು ಎರಡು ರೇಖಾಖಂಡಗಳನ್ನು ಹಾಕೋಣ. ಒಂದು ಎ ಬಿ, ಇನ್ನೊಂದು ಸಿ ಡಿ. ಇದು ಎ ಬಿ, ಇದು ಸಿ ಡಿ. ಮತ್ತು ಏನು ಹೇಳಿದ್ದಾರೆ? ಎ ಸಿ ಸಮಾಂತರ ಬಿ ಡಿ ಅಂತ ಹೇಳಿದ್ದಾರೆ. ಎ ಸಿ ಸಮಾಂತರ ಬಿ ಡಿ ಇವೆರಡು ಸಮಾಂತರವಾಗಿರ್ತವೆ. ಇವೆರಡು ಯಾವ ಬಿಂದುವಿನಲ್ಲಿ ಛೇದಿಸ್ತವೆ? ಎ ಬಿ ಮತ್ತು ಸಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ನೀವು ಏನನ್ನು ಸಾಧಿಸಬೇಕು? ನಾವು ತ್ರಿಭುಜ ಎ ಒ ಸಿ ಸಮರೂಪಿ ತ್ರಿಭುಜ ಬಿ ಒ ಡಿ ಅಂತ ನಾವು ಸಾಧಿಸಬೇಕಾಗತ್ತೆ. ಈಗ ಆ ಎರಡೂ ತ್ರಿಭುಜಗಳನ್ನು ತಗೋಣ. ಯಾವ ಕೋನಗಳು ಸಮವಾಗಿದ್ದಾವೆ ಅಂತ ನಾವಿಲ್ಲಿ ಬರೆಯೋಣ. ಎ ಒ ಸಿ ತ್ರಿಭುಜದ ಯಾವ ಕೋನಗಳು ಬಿ ಒ ಡಿ ತ್ರಿಭುಜದ ಯಾವ ಯಾವ ಕೋನಗಳಿಗೆ ಸಮವಾಗಿದ್ದಾವೆ ಅಂತ ನಾವು ಇಲ್ಲಿ ಬರೆಯೋಣ. ಈಗ ಕೊಟ್ಟಂಥ ಚಿತ್ರದಲ್ಲಿ ಮೊದಲಿಗೆ ಬರೆಯೋಣ. ಏನು ಕೊಟ್ಟಿದ್ದಾರೆ ಅವರು? ಚಿತ್ರದಲ್ಲಿ ಎ ಸಿ ಸಮಾಂತರ ಬಿ ಡಿ. ಎ ಸಿ ಸಮಾಂತರ ಬಿ ಡಿ. ಈಗ ಈ ಎರಡು ತ್ರಿಭುಜಗಳ ಹೆಸರನ್ನು ಬರೆಯೋಣ. ಅವೆರಡು ಸಮರೂಪ ಅಂತ ಸಾಧಿಸ್ಬೇಕು ನಾವು. ತ್ರಿಭುಜ ಎ ಒ ಸಿ
ಮತ್ತು ತ್ರಿಭುಜ ಬಿ ಒ ಡಿಗಳಲ್ಲಿ ಇಲ್ಲಿ ನೀವು ಗಮನಿಸಿದರೆ ಎ ಸಿ ಸಮಾಂತರ ಬಿ ಡಿ ಇದೆ. ಏನಿದೆ? ಎ ಸಿ ಸಮಾಂತರ ಬಿ ಡಿ ಇರೋದರಿಂದ ಯಾವ ಯಾವ ಕೋನಗಳನ್ನು ನಾವು ಸಮ ಅಂತ ಇಲ್ಲಿ ಬರಿಬೋದು ಅಂತಂದರೆ, ಕೋನ ಎ ಸಮಕೋನ ಬಿ. ಯಾಕೆ ಅಂತಂದರೆ ಅವು ಪರ್ಯಾಯ ಕೋನಗಳು, ಪರ್ಯಾಯ ಕೋನಗಳ ಜೊತೆಗಳು ಸಮವಾಗಿರ್ತವೆ. ಹಾಗೆ ಕೋನ ಸಿ ಇಸ್ ಈಕ್ವಲ್ಸ್ ಟು ಕೋನ ಡಿ, ಅವು ಕೂಡ ಪರ್ಯಾಯ ಕೋನಗಳು. ನಂತರ ಕೋನ ಎ ಒ ಸಿ ಸಮಕೋನ ಬಿ ಒ ಡಿ. ಯಾಕೆ? ಅವು ಶೃಂಗಾಭಿಮುಖ ಕೋನಗಳು. ಇಲ್ಲಿ ಪರ್ಯಾಯ ಕೋನಗಳು ಸಿಗ್ತವೆ, ಶೃಂಗಾಭಿಮುಖ ಕೋನಗಳು ಸಿಗ್ತವೆ. ಅವುಗಳು ಸಮ ಅಂತ ನಾವಿಲ್ಲಿ ಕಾರಣ ಕೊಟ್ಟು ಬರೆಯೋಣ. ಮೊದಲಿಗೆ ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ ಅಂತ ಬರೆಯೋಣ. ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಬಿ. ಹಾಗೆ ಕೋನ ಸಿ ಇಸ್ ಈಕ್ವಲ್ಸ್ ಟು ಕೋನ ಡಿ. ಇವೆರಡಕ್ಕೂ ಒಂದೇ ಕಾರಣ ಕೊಟ್ಟು ಇಲ್ಲಿಗೆ ನಾವು ಮುಗಿಸ್ಬೋದು. ಯಾಕಂತಂದರೆ ಎರಡು ಜೊತೆ ಕೋನಗಳು ಸಮ ಅಂತ ಸಿಕ್ಬಿಟ್ರೆ ಸಾಕು, ನಾವು ಆ ಎರಡು ತ್ರಿಭುಜಗಳನ್ನು ಸಮರೂಪ ಅಂತ ಇಲ್ಲಿ ಎ ಅಂದರೆ ಕೋಕೋ ಸಮರೂಪತೆಯ ನಿರ್ಧಾರಕ ಗುಣದ ಮೂಲಕ ನಾವಿಲ್ಲಿ ಬರಿಬೋದು. ಅಥವಾ ಇನ್ನೊಂದು ಬರೆಯೋಣ ಬೇಕಾದರೆ, ಕೋನ ಎ ಒ ಸಿ ಈಕ್ವಲ್ಸ್ ಕೋನ ಡಿ ಒ ಬಿ. ಇದಕ್ಕೆರಡಕ್ಕೂ ಸೇರಿ ಒಂದು ಕಾರಣವನ್ನು ಕೊಡೋಣ. ಯಾವುದದು? ಪರ್ಯಾಯ ಕೋನಗಳ ಜೊತೆ ಅಥವಾ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು. ಇದಕ್ಕೆ ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು. ಆದ್ದರಿಂದ ತ್ರಿಭುಜ ಎ ಒ ಸಿ ಸರ್ವಸಮ ತ್ರಿಭುಜ ಬಿ ಒ ಡಿ ಅಂತ ಬರೆಯೋಣ. ತ್ರಿಭುಜ ಎ ಒ ಸಿ ಸಮರೂಪಿ, ತ್ರಿಭುಜ ಎ ಒ ಸಿ ಸಮರೂಪಿ ತ್ರಿಭುಜ ಬಿ ಒ ಡಿ. ಯಾವ ನಿರ್ಧಾರಕ ಗುಣ? ಕೋಕೋ ಕೋನ್ ನಿರ್ಧಾರಕ ಗುಣ. ಕೋಕೋ ನಿರ್ಧಾರಕ ಗುಣ. ಇಲ್ಲಿ ನಾವೇನನ್ನು ಸಾಧಿಸಬೇಕು ಅಂತಿತ್ತು ಅದನ್ನು ಸಾಧಿಸಿದ್ವಿ. ತ್ರಿಭುಜ ಎ ಒ ಸಿ ಸಮರೂಪಿ ತ್ರಿಭುಜ ಬಿ ಒ ಡಿ ಅಂತ ಸಾಧಿಸಬೇಕಿತ್ತು, ನಾವು ಅದನ್ನು ಸಾಧಿಸಿದ್ವಿ.